ಎಲ್ಲಿ ಬೇರೆ ಕಡೆಯಿಂದ ತರಿಸಿ ಬ್ಯಾಕ್ ವಾಟರ್ ಕಡೆಯಿಂದ ತೆಪ್ಪಗಳು ತರಿಸಿ 5 ತೆಪ್ಪದಲ್ಲಿ ಪ್ರೆಸ್ಟೋನ್ ಕರ್ಕೊಂಡೋಗಿದ್ದಾರೆ ನೋಡೋಣ ಚೆನ್ನಾಗೈತೆ ಅಂತ ಅವ್ರಿಗೆ ಕಿವಿ ಕೇಳಿಸಲ್ಲ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಆದ್ರೂ ಜೋರಾಗಿ ಹೇಳ್ಬೋದು. ಓ ನನ್ನ ಸುಂದರ ಮಲ್ಲಿಗೆ, ತನ್ನ ಹೃದಯಾಂತರಾಳದ ಕೆಂಡ ಸಂಪಿಗೆ, ಈ ಕವನ ನಿನ್ನ ಆ ಪ್ರಶ್ನೆಯ ಸರಿ ನೆನಪಿಗೆ. ಕವಿಗಳೇ, ಡಾಕ್ಟರ್ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಅಲ್ಲ, ನೀವು ಬರ್ದಿರೋದು ಮರ್ಬಿಟ್ಟೆ, ಇಲ್ಲ ನಿಜವಾಗ್ಲೂ ಆಮೇಲೆ ಹೇಳ್ತೀನಿ. ಓಕೆ, ಲೆಟ್ಸ್ ಗೋ ವಿತ್ ದಿ ಫಂಕ್ಷನ್. ಎಲ್ಲರೂ ಲೇಟ್ ಆಗಿದ್ದಾರೆ, ಮುಗಿಸ್ಬೇಡ. ಅದಾದ್ಮೇಲೆ ಮುಗಿಸ್ತೀನಿ. ಅಣ್ಣಂಗೆ ಹೇಳ್ತೀನಿ ಕಿವಿಯಲ್ಲಿ, ಡಾಕ್ಟರ್ ಮುಂದೆ ಕವಿತೆ ಹೇಳೋದು ಎಂತ ಮಹಾನ್ ಅಪರಾಧ. ಅಯ್ಯೋ ಡಾಕ್ಟರ್, ಐ ವೆಲ್ಕಮ್ ಯು ಆನ್ ದ ಸ್ಟೇಜ್. ಸೊ ಈ ಒಂದು ಪ್ರೆಸ್ ಮೀಟ್ ಅಥವಾ ಜಾಮಾಪ್ ಅಥವಾ ವಾಟ್ ಎವರ್ ದ ವರ್ಡ್, my close friend, my best friend, my best mate, you know. So Dr. Nagendra Prasad ಅವರು ನಿರ್ಮಾಪಕರೇ ಚೇರ್ ತಗೊಂಡ್ಬಂದಾಗ್ತಿದ್ದಾರೆ ಇಲ್ಲಿ. ಸೊ ಏನಾಯ್ತು, ಯಾಕೆ ಆಕ್ಚುಲಿ ಟ್ರೈಲರ್ ರಿಲೀಸ್ ಮಾಡಲ್ಲ ಅಂತ ನೀವೆಲ್ಲರಿಗೂ ಹೇಳಿದ್ರೆ, ಆ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದೆ, ಅದಕ್ಕೆ ಸಾಂಗ್ ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿದ್ದೆ. ಆದ್ರೆ ಹೇಳಿದ್ರು ಹಿತೈಷರು ಇಲ್ಲ, ಒಂದು ವಾರ ಪೋಸ್ಟ್ಪೋನ್ ಆಗಿದೆ. ಒಂದು ವಾರ ಪೋಸ್ಟ್ಪೋನ್ ಆಗಿರೋದಕ್ಕೆ ಏನ್ ಮತ್ತೆ ಒಂದು ಪ್ರೆಸ್ ಮೀಟ್ ಮಾಡಿ, ಒಂದು ಸುದ್ದಿ ಮಾಡಿ, ಇನ್ನ ಟ್ರೈಲರ್ ನ ರಿಲೀಸ್ ಮಾಡಿ, ಆಮೇಲೆ ರಿಲೀಸ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಸೊ ನನಗೆ ಒಳ್ಳೇದಾಗೋದಕ್ಕಿಂತ ನಮ್ಮ ಇಡೀ ತಂಡಕ್ಕೆ ಒಳ್ಳೇದಾಗೋದಕ್ಕೆ ಮುಖ್ಯ ಅಂತ ಇಲ್ಲಿ ಏನೇ ತಪ್ಪುಗಳಿದ್ರು ಅದಕ್ಕೆ ಹೊರೆ ನಾವು ನಿರ್ಮಾಪಕರಾಗಿ, ನಾಯಕರಾಗಿ, ವಿತರಕರಾಗಿ ಯಾರು ಅಲ್ಲ. ಸೊ ಇದೊಂದು ಅರ್ಜೆಂಟ್ ಆಗಿ ಪ್ಲಾನ್ ಮಾಡಿದ ಕಾರ್ಯಕ್ರಮ. ಹಾಗಾಗಿ there are a lot of mistakes, please forgive me for that. Number 1. Number 2, ಇವತ್ತು ನಮ್ಮ ಡಿಸ್ಟ್ರಿಬ್ಯೂಟರ್ ಗೋಕುಲ್ ಫಿಲ್ಮ್ಸ್ ನ ಗೋಕುಲ್ ರಾಜ್ ಅವರು, ಹಾಗೆ A24 ಕ್ರಿಯೇಷನ್ ಪ್ರಭಾವ ಬಂದಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಆಸ್ ಯೂಶುವಲ್ ಮೈ ಮ್ಯೂಸಿಕ್ ಡೈರೆಕ್ಟರ್, ಮೈ ಹೀರೋ, ಮೈ ಪ್ರೊಡ್ಯೂಸರ್, ಐ ವೆಲ್ಕಮ್ ಯು ಆಲ್ ಮೈ ಟೀಮ್ ಅಂಡ್ ಮೈ ಫ್ರೆಂಡ್ಸ್, ಪ್ರೆಸ್ ಅಂಡ್ ಮೀಡಿಯಾ, ಎವ್ರಿವನ್ ಐ ವೆಲ್ಕಮ್. ಸೊ ಇವತ್ತಿನ ಸ್ಪೆಷಲ್ ಏನಂದ್ರೆ ಒಂದು ಟ್ರೈಲರ್, 1 ನಿಮಿಷದ ಒಂದು ಟ್ರೈಲರ್ ಬಿಡುಗಡೆ. ಆ ಬಿಡುಗಡೆಯನ್ನ ಮಾಡೋದಕ್ಕೆ ನಮ್ಮ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಬಂದಿದ್ದಾರೆ. ಡಾಕ್ಟರ್ ಒಂದೇ ಒಂದು ಹಾಡು ನೋಡಿದ್ವಿ, ಬಟ್ ಬಾಕಿ ಎಲ್ಲ ನೋಡಿದ್ರೆ ಅನ್ನೋ ನಂಬಿಕೆ ಇದೆ. ಸೊ ಮಾತು ಶುರು ಮಾಡೋಣ. ಲವ್ ಯು. ಅವ್ರು ನನ್ನ ಕವಿತೆ ಗೆಳೆಯರು. ಎಲ್ರಿಗೂ ನಮಸ್ಕಾರ. ಮಾತು ಈಗಾಗಲೇ ನಾನು ಸೋಷಿಯಲ್ ಮೀಡಿಯಲ್ಲಿ ಜಾಸ್ತಿ ನೋಡಿದ್ದೀನಿ. ಎಲ್ಲರೂ ಆಗ್ಲೇ ಹೇಳಿದಾಗೆ ಮಾರೇ ಮಾತಾಡಿದ್ದಾರೆ. ನಾನು ಈಗ ಮುಗಿಸ್ತಾರೆ ಅಂತ ನೋಡಿದ್ದೀನಿ, ತುಂಬಾ ಮಾತಾಡಿದ್ದಾರೆ. ನನಗೆ ಒಂದು ಏನನ್ನಿಸ್ತಿತ್ತು ಅಂದ್ರೆ, ಈ ಇತ್ತೀಚಿನ ಒಂದು ಸುಮಾರು ಒಂದು 2-3 ವರ್ಷಗಳ ಸಿನಿ ಬೆಳವಣಿಗೆಯಲ್ಲಿ ನನಗೆ ಸುಮ್ಮನೆ ಒಂದು ಅನ್ನಿಸ್ತಿತ್ತು, ಈ 20s ಕಿಡ್ಸ್ ಅಂತ. 20s ಕಿಡ್ಸ್ ಯಾರು ಅಂದ್ರೆ ಕಿಟ್ಟಿ, ಗಣೇಶ್, ದುನಿಯಾ ವಿಜಿ ಎಲ್ಲ 20ರ ನಂತರ 20ರ ಆಸ್ಪಾಸಲ್ಲಿ ಹೀರೋಗಳಾಗಿ ಹೊರಬಂದವರು. ಅವರೆಲ್ಲರಿಗೂ ಈ ಇತ್ತೀಚೆಗೆ ತುಂಬಾ ಎಲ್ಲರಿಗೂ ಲೈನಾಗಿ ಸಕ್ಸಸ್ ಸಿಗ್ತಾ ಇದೆ. ಆ ಸಾಲಿನಲ್ಲಿ ಕಿಟ್ಟಿ ನಿಂತಿದ್ದಾರೆ ಅಂತ. ಸಕ್ಸಸ್ಫುಲ್ ಹೀರೋಸ್ ಎಲ್ಲರೂ, ಬಟ್ ಎಲ್ಲ ರೀತಿಯ ವಿಶೇಷತೆಗಳನ್ನ, ಈಗ ಕೃಷ್ಣ ಪ್ರಣಯ ಸಖಿ ಆಗ್ಬೋದು, ಭೀಮಾ ಆಗ್ಬೋದು, ಚೂಮಂತರ ಆಗ್ಬೋದು, ಎಲ್ಲ ಹೀಗೆ. ಮತ್ತು ನಾಗಶೇಖರ್ ಸಿನಿಮಾ ಅಂದ್ಕೊಂಡ್ರೆ 2 ವಿಷಯ ಗಟ್ಟಿ. ಒಂದು ವಿಜುವಲ್, 2ನೇದು ಹಾಡುಗಳು. ಒಂದು ವಿಶೇಷ ಏನ್ ಗೊತ್ತಾ, ದಿನಕರ್ ಮತ್ತು ಕವಿರಾಜ್ ಇಬ್ರು ಬಹಳ ಆತ್ಮೀಯ ಸ್ನೇಹಿತರು. ಬುಲ್ಬುಲ್ ಅನ್ನೋ ಸಿನಿಮಾ ಕೂಡ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿದವರು, ಅಷ್ಟು ಸ್ನೇಹಿತರು. ಬಟ್ ದಿನಕರ್ ಎಲ್ಲಾ ಸಿನಿಮಾದಲ್ಲೂ ಒಂದ್ ಸಿನಿಮಾನು ಕವಿರಾಜ್ ಬರೀಲಿಲ್ಲ, ನಾನೇ ಬರ್ದಿದ್ದೀನಿ ದಿನಕರ್ ನಿರ್ದೇಶನ ಸಿನಿಮಾಗಳು. ನಾಗಶೇಖರ್ ನಾನು ಬಹಳ ಆತ್ಮೀಯರು.
ಬಟ್ ನಾಗಶೇಖರ್ ಸಿನಿಮಾ ಅಲ್ಲಿ ಒಂದೇ ಸಿನಿಮಾ ಒಂದು ಹಾಡು ಮಾತ್ರ ಸಂಜು ಗೀತಲ್ಲಿ ನಾನು ಬರ್ದಿದ್ದೆ, ಹಾಡು ಬರ್ದಿಲ್ಲ. ಅಂದ್ರೆ ನಾನು ಯಾವ ಕಂಪ್ಲೇಂಟ್ ಅಲ್ಲ, ಅದು ಹೇಗಿರುತ್ತೆ ಸಿನಿಮಾದ ಸಂಬಂಧಗಳು, ಭಾವನಾತ್ಮಕ ಸಂಬಂಧಗಳು ಒಂದು ಕಡೆ ಆದ್ರೆ ಸಿನಿಮಾನ ತನ್ನ ಕಥೆಯನ್ನ ಅರ್ಥ ಮಾಡ್ಕೊಳ್ಳಬಲ್ಲ ಅನ್ನುವ ಬೇರೆ ತರದ ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದೇ ಬೇರೆ. ಅದು ಮತ್ತು ವರ್ಕ್ ಆಗ್ತಾ ಇದೆ ಅಂತ ನನ್ನ ದಿನಕರ್ ಹೇಗೆ ವರ್ಕ್ ಆಗ್ತಾ ಇದೆಯೋ, ಕವಿರಾಜ್ ಅಂಡ್ ನಾಗಶೇಖರ್ ಕಂಟಿನ್ಯೂಸ್ಲಿ ವರ್ಕ್ ಆಗ್ತಾ ಇದೆ. ಈ ಸಿನಿಮಾದಲ್ಲೂ ವರ್ಕ್ ಆಗಿದೆ, ಹಾಡುಗಳೆಲ್ಲ ತುಂಬಾ ಚೆನ್ನಾಗಿದೆ. ಮತ್ತು ಶ್ರೀಧರ್ ಸಂಭ್ರಮ್ ನಾನು ಯಾವಾಗಲೂ ಅನ್ಕೋತೀನಿ, ಸಂಭ್ರಮ್ ಒಳ್ಳೆ ಸಿಕ್ಸ್ ಬೇಕಲ್ಲ, ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 6 ಹೊಡೆದಿದ್ರು, ಅದಾದ್ಮೇಲೆ ಒಂದು 6 ಬೇಕಲ್ಲ ಅಂತ. ಅದು ಇಲ್ಲಿ 6 ಇದ್ದಾರೆ ನಾಗಶೇಖರ್. ಸೊ ಈ ಸಿನಿಮಾ ಆಡಿಯೋ ಎಷ್ಟು ಯಶಸ್ಸು. ಆಮೇಲೆ ಬಹಳ ಸೀಕ್ರೆಟ್ ಹೇಳ್ಬಿಡ್ತೀನಿ ಕೇಳಿ, ಈ ಸಿನಿಮಾನ ಆಲ್ರೆಡಿ ನೋಡಿರೋರು ಹೇಳಿರೋದು ತುಂಬಾ ಚೆನ್ನಾಗಿದೆ ಅಂತ. ಹಂಗಾಗಿ ಡೆಫಿನೆಟ್ ಆಗಿ ಈ ಸಿನಿಮಾ ಪ್ರೇಕ್ಷಕರಿಗೆ ತುಂಬಾ ಹಿಡಿಸುತ್ತೆ. ಇದೆಲ್ಲದರ ಹೊರತಾಗಿ ಒಂದು ವಿಷಯ ಹೇಳ್ಬೇಕು, ನಾನು ಮೂಲತಃ ನೇಯ್ಗೆ ಕುಟುಂಬದಿಂದ ಬಂದವನು, ನೇಯ್ಗೆ ಹಿನ್ನೆಲೆ ಇರೋನು ಮತ್ತು ನೇಯ್ಗೆ ಮಾಡಿಕೊಂಡೆ ಡಿಗ್ರಿ ಪಾಸ್ ಮಾಡಿದವನು ಸಂಜೆ ಕಾಲೇಜಲ್ಲಿ ಓದ್ಕೊಂಡು. ಹಾಗಾಗಿ ನೇಕಾರ ಮತ್ತು ನೇಕಾರನ ಬದುಕು ನನ್ ಬಹಳ ಅನುಭವ ನನಗೆ. ಅದು ಈ ಸಿನಿಮಾದಲ್ಲಿ ಒಬ್ಬ ನೇಕಾರನ ಕತೆ, ಒಂದೊಂದು ಕರ್ನಾಟಕದ ಒಂದು ಸಣ್ಣ ಟೌನ್ ಅಂತೀವಲ್ಲ, ಆ ಟೌನ್ ಅಥವಾ ಒಂದು ಗ್ರಾಮದಿಂದ ಹೋದಂತ ಒಬ್ಬ ನೇಕಾರ, ಇಡೀ ಕತೆ ಒಂದು ಜೊತೆಯಲ್ಲಿ ಪ್ರೀತಿ ಇದೆ, ಎಲ್ಲವೂ ಇದೆ, ಒಂದು ಸಾಧನೆಯ ಕತೆ ಇದೆ. ಆ ಸಾಧನೆಯ ಕತೆ ತುಂಬಾ ದೊಡ್ಡ ಯಶಸ್ಸಾಗ್ಲಿ ಅಂತ ಹಾರೈಸ್ತೀನಿ, ಶುಭವಾಗ್ಲಿ. ಮತ್ತು ಟೀಸರ್ ಬಿಡಲ್ಲ, ಸಾಂಗ್ಗಳು ಬಿಡ್ತೀನಿ ಅಂತ ನಾಗಶೇಖರ್ ಹೇಳಿದ್ರು, ಒತ್ತಾಯ ಅಂತಂದ್ರು. ನಿಜ ನಾನು ಹೇಳ್ಬೇಕು ಅಂತಿದ್ದೆ, ಯಾಕೆಂದ್ರೆ ಸಿನಿಮಾದ ಮೇಜರ್ ಹೈಲೈಟ್ಸೇ ವಿಜುವಲ್. ಯಾಕಂದ್ರೆ ಹೊರದೇಶದಲ್ಲೆಲ್ಲ ಮಾಡಿದ್ದಾರೆ, ವಿಜುವಲ್ ಆಗಿ ತುಂಬಾ ಚೆನ್ನಾಗಿ ಮಾಡ್ತಾರೆ ನಾಗಶೇಖರ್, ಸತ್ಯ ಹೆಗಡೆ ಬ್ಯಾಚ್, ಟೋಟಲ್ ಆಗಿ ಗ್ಯಾಂಗ್. ಈ ಗ್ಯಾಂಗ್ ನಾವು ಮುಂಚೆನೆ ಸಿನಿಮಾ ಬಿಡುಗಡೆ ಮುಂಚೆನೆ ವಿಜುವಲ್ ನೋಡ್ಬೇಕು ಅಂತ ಇತ್ತು. ಸೊ ಬಿಡುಗಡೆ ಮಾಡ್ತಾರೆ, ತುಂಬಾ ಸಂತೋಷ. ನಾನು ಬಿಡುಗಡೆ ಮಾಡಕ್ ನನ್ನ ಕರೆದಿದ್ದು ಇನ್ನೂ ಸಂತೋಷ. ಒಳ್ಳೇದಾಗಿ ಇಡೀ ತಂಡಕ್ಕೆ ಅಂತ ಹಾರೈಸ್ತೀನಿ. ಇನ್ಯಾರನ್ನ ಬಿಟ್ಟಿದ್ರೆ ಚಲವಾದಿ ಅವ್ರನ್ನ ಬಿಟ್ಟಿದ್ದೀನಿ. ನಿರ್ಮಾಪಕರಾಗಿ ಬಹಳ ಹಿಂದೆ ಯಾವ್ದೋ ಪ್ರಯತ್ನ ಪಟ್ಟಿದ್ರು, ಮತ್ತೆ ಈಗ ಮಾಡುದು ಅಂತ ನಾನೆಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾ ನೋಡಿ ಹೇಳ್ತಿರಲ್ಲ. ಈ ಸಿನಿಮಾ ದೊಡ್ಡ ಯಶಸ್ಸಾಗ್ಲಿ, ಅವರ ಜೇಬು ತುಂಬಿ ಇನ್ನಷ್ಟು ಸಿನಿಮಾಗಳು ಮಾಡುವಂತಾಗ್ಲಿ ಅಂತ ಹಾರೈಸ್ತೀನಿ. ಚಿತ್ರರಾಗ್ಲಿ, ಡೈರೆಕ್ಟರ್ ಆಗ್ಲಿ ತುಂಬಾ ಕಷ್ಟಪಟ್ಟು ಪಿಕ್ಚರ್ ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿದೆ. ಸಾಂಗ್ಸ್ ಮೈನ್ ಫಸ್ಟ್ ಪಾಯಿಂಟ್, ಕಂಟೆಂಟ್ ತುಂಬಾ ಚೆನ್ನಾಗಿದೆ. ಕಂಟೆಂಟ್ ಅದ್ರೊಳಗಿದೆ, ಸಬ್ಜೆಕ್ಟ್ ಇದೆ, ಸಾಂಗ್ಸ್, ವಿಷನ್ಸ್ ಎಲ್ಲ ಕಂಪ್ಲೀಟ್ ಚೆನ್ನಾಗಿದೆ. ಒಳ್ಳೇದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ರಿಲೀಸ್ ಮಾಡ್ತಾ ಇದ್ದೀವಿ. ಖಂಡಿತವಾಗೂ ಪ್ರೊಡ್ಯೂಸರ್ಗೆ, ಎಂಟೈರ್ ಟೀಮ್ಗೆ, ನಾಗಶೇಖರ್ ಅವ್ರಿಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ, ಕಿಟ್ಟಿ ಸರ್ಗೆ ಎಲ್ಲರೂ ಒಳ್ಳೇದಾಗುತ್ತೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಸರ್. ಎಷ್ಟು ಥಿಯೇಟರ್ ರಿಲೀಸ್ ಮಾಡ್ತಾ ಇದ್ದೀರಾ ಅಂತ ಸರ್ ನಮಸ್ಕಾರ. ಖಂಡಿತವಾಗೂ 100 ಥಿಯೇಟರ್ ಬಂದೇ ಬರುತ್ತೆ ಸರ್, ಎಕ್ಸ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್. ಖಂಡಿತವಾಗೂ ಬರುತ್ತೆ. ಅಣ್ಣ 150 ಏನೇನು ಸಿಂಗಲ್ಸ್ 15ನೇ ತಾರೀಕು 2 ಸಿನಿಮಾ ಬಂದ್ಬಿಟ್ರು, ಏನು ಸ್ವಲ್ಪ ಹೋಗ್ಲಿಲ್ಲ. ಅದರಿಂದ ಈ ಸಿನಿಮಾಗೆ ಎಲ್ಲಾ ಕಡೆಯಿಂದ ಥಿಯೇಟರ್ಗಳು ಸಿಗುತ್ತೆ ಅಂತ ನನ್ನ ಭಾವನೆ ಇದೆ ಸರ್. ಒಳ್ಳೇದಾಗುತ್ತೆ ಅಂತ. ಆ ಮಲ್ಟಿಪ್ಲೆಕ್ಸ್ ಬಿಟ್ಟು 150 ಸ್ಕ್ರೀನ್ಸ್ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಮಲ್ಟಿಪ್ಲೆಕ್ಸ್ ಸೇರಿ ಎಷ್ಟಾಗ್ಬೋದು ಸರ್? ಮಲ್ಟಿಪ್ಲೆಕ್ಸ್ ಆಲ್ ಓವರ್ ಕರ್ನಾಟಕ ಆಲ್ಮೋಸ್ಟ್ 90 ಮಲ್ಟಿಪ್ಲೆಕ್ಸಸ್ ಇದೆಯಲ್ಲ, 63. ಸೊ 150 plus 63 will be around 243. Yeah. 230. ನಿಯರ್ಲಿ ಅಬೌಟ್ 63 ಅಂದ್ರೆ 63. ಇಲ್ಲ, ಕರ್ನಾಟಕದಿಂದ ಆಚೆ ಈಗ ರಿಲೀಸ್ ಮಾಡಿ ನೆಕ್ಸ್ಟ್ ವೀಕ್ ಪ್ಲಾನ್ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಈ ಒಂದು ವಾರ ಮುಂದಕ್ಕೆ ಹೋಗಿದ್ರಿಂದ ಎಲ್ಲವೂ ಥಿಯೇಟರ್ ಸೆಟಪ್ ಚೇಂಜ್ ಆಗಿದೆ, ಬೇರೆ ಬೇರೆ ಸಿನಿಮಾಗಳು ಬರ್ತಾ ಇದೆ. ಹಾಗಾಗಿ ನೆಕ್ಸ್ಟ್ ಫ್ರೈಡೆ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಸರ್ ಅವ್ರು ಹೇಳ್ತಾ ಇದ್ರು ಎಷ್ಟು ಅಂತ ಹೇಳ್ತಾ ಇದ್ರು.
63 ಮಲ್ಟಿಪ್ಲೆಕ್ಸ್ ಇದೆ, ಖಂಡಿತ 63 ಮಲ್ಟಿಪ್ಲೆಕ್ಸ್ ಅಲ್ಲೂ ನಮ್ಮ ಕನ್ನಡ ಸ್ವಲ್ಪ ಕಡೆ ಹೋಗೋದಿಲ್ಲ. ಅದು ಬಿಟ್ಟು ಒಂದು 40 to 45 ಮಲ್ಟಿಪ್ಲೆಕ್ಸ್ ಕನ್ಫರ್ಮ್ ಆಗಿ ಹೋಗುತ್ತೆ. ಅದೆಲ್ಲ ಕಡೆನೂ ನಮ್ಮ ಶೋಸ್ ಚೆನ್ನಾಗಿರುತ್ತೆ. ಖಂಡಿತವಾಗೂ ಪಿಕ್ಚರ್ ಚೆನ್ನಾಗಿದೆ, ಸೂಪರ್ ಹಿಟ್ ಆಗುತ್ತೆ. ಎರಡರಿಂದ 3 ಶೋ ಕೊಡ್ತಾರೆ. ಪಿಕ್ಚರ್ ಚೆನ್ನಾಗಿದ್ರೆ ಆಟೋಮೆಟಿಕ್ ಆಗಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಡೇ ರೈಸ್ ಮಾಡ್ತಾರೆ. ಪಿಕ್ಚರ್ ಚೆನ್ನಾಗಿದೆ, ಖಂಡಿತವಾಗೂ ರೈಸ್ ಆಗುತ್ತೆ. ಶೋ ಟೈಮಿಂಗ್ಸ್ ಬೆಳಗ್ಗೆ ಕೊಟ್ಟಿದ್ದಾರೆ. ಶೋ ಟೈಮಿಂಗ್ಸ್ ಎಲ್ಲ ನಾವು ಒಳ್ಳೆ ಟೈಮಿಂಗ್ಸ್ ತಗೊಂಡಿದ್ದೀವಿ ಸರ್. ಯಾಕಂದ್ರೆ ಕೆಲವೆಲ್ಲ ಕನ್ನಡಕ್ಕೆ ಅಲ್ಲಿ ಮಾರ್ನಿಂಗ್ ಶೋ ಎಲ್ಲ ನಾವು ಕನ್ನಡ ಸಿನಿಮಾ ಹಾಕಿರ್ತಾರೆ ಅವರು, ಅದಕ್ಕೆಲ್ಲ ನಾನು ಅಬ್ಜೆಕ್ಷನ್ ಮಾಡ್ತೀನಿ. ನಾನು ಖಂಡಿತವಾಗೂ ಮ್ಯಾಟ್ನಿ ಫಸ್ಟ್ ಶೋ, ಸೆಕೆಂಡ್ ಶೋ, ದಿಸ್ ಇಸ್ ದ ಫ್ಯಾಮಿಲಿ ಆಡಿಯನ್ಸ್ ಪಿಕ್ಚರ್, ಸೊ ವಿ ವಿಲ್ ಗೆಟ್ ಎ ಗುಡ್ ಶೋಸ್ ಅಂಡ್ ಗುಡ್ ಟೈಮ್ಸ್. ಮಾರ್ನಿಂಗ್ ಶೋ ಇರುತ್ತೆ, ಮಾರ್ನಿಂಗ್ ಶೋ ಇರಲ್ಲ ಅಂತಾರೆ, ಬಟ್ ಮ್ಯಾಟ್ನಿ ಫಸ್ಟ್ ಶೋ, ಸೆಕೆಂಡ್ ಶೋ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ ನಮ್ಗೆ. ನಡೆದಿರೋ ಎಲ್ಲ ಮಾಧ್ಯಮ ಮಿತ್ರರು, ಪ್ರೆಸ್ ಮೀಡಿಯಾ ಎಲ್ಲರಿಗೂ ಸ್ವಾಗತ. ಇವತ್ತು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ನನ್ನ ನೆಚ್ಚಿನ ಗುರುಗಳು ನಾಗೇಂದ್ರ ಪ್ರಸಾದ್ ಸರ್ ಈ ವೇದಿಕೆಗೆ ಬಂದಿರೋದು ತುಂಬಾ ವಿಶೇಷ, ತುಂಬಾ ಸಂತೋಷ. ಇಲ್ಲಿವರೆಗೂ ನಮ್ಮ ಪ್ರಾಜೆಕ್ಟ್ಸ್ ಯಾವ್ದಾದ್ರು ನಾನು ವರ್ಕ್ ಮಾಡಿದ್ದೀನಿ, ಅದಕ್ಕೆ ಯಾವುದಕ್ಕೂ ನಾಗೇಂದ್ರ ಪ್ರಸಾದ್ ಸರ್ ಬಂದಿರಲಿಲ್ಲ. ಇದಕ್ಕೆ ಬಂದಿದ್ದಾರೆ ಅಂದ್ರೆ ನಿಜವಾಗ್ಲೂ ಒಂದು ಒಳ್ಳೆಯ ಸೂಚನೆ, ಸೂಚನೆ ಅಂತ ನಾನು ಭಾವಿಸ್ತೇನೆ. ಧನ್ಯವಾದ ಗುರುಗಳೇ, ಧನ್ಯವಾದ. ಚಿತ್ರ ಎಲ್ಲರ ಥಿಯೇಟರ್ ಮುಖಾಂತರ ಎಲ್ಲರ ವ್ಯೂ ಅಂದ್ರೆ ನಿಮ್ಮೆಲ್ಲರ ವೀಕ್ಷಣೆಗೆ ಕಾದು ನಾವೆಲ್ಲ ನಿಂತಿದ್ವಿ. ಚಿತ್ರ ಬಹಳ ಚೆನ್ನಾಗಿ ಮೂಡಿ ಬಂದಿದೆ, ನಾವು ಮಾತಲ್ಲಿ ಎರಡನೇ ಮಾತಿಲ್ಲ. ತುಂಬಾ ನಂಬಿಕೆಯಿಂದ ಎಲ್ಲ ಒಳ್ಳೆ ವಿಚಾರಗಳು, ಒಬ್ಬ ವ್ಯೂವರ್, ಎಲ್ಲ ಏಜ್ ಗ್ರೂಪ್ನ ವ್ಯೂವರ್ ನೋಡುವಂತ ಸಿನಿಮಾ ಇದಾಗಿದೆ. ಸೊ ಕೊರಗಜ್ಜನ ಒಂದು ಆಶೀರ್ವಾದ ಬಂದಿದ್ದೀನಿ ಹೋಗಿ. ಸೊ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನಮಸ್ಕಾರ. ಅದು ನಾಗಶೇಖರ್ ಸರ್ ಮತ್ತೆ ನಮ್ಮ ನಿರ್ಮಾಪಕರು ಮತ್ತೆ ಕಿಟಿ ಸರ್ ಡೀಲ್ ಮಾಡಿದ್ದಾರೆ. ಖಂಡಿತವಲ್ಲ ಅದಾಗಿಲ್ಲ, ಕೇಳಿದ್ವಿ ಒಟ್ಟು ಫೀಲ್ ಬರ್ತದೆ. ನಾನು ಫಸ್ಟ್ ಕೇಳಿದೆ ಅದನ್ನೇ, ಅಣ್ಣ ಬಹಳ ಬೈದಿಂದ ಕೇಳಿದೆ ಈ ಸಾಂಗ್ ನಾನು ಮತ್ತೆ ರೀಪ್ರೋಗ್ರಾಮಿಂಗ್ ಎಲ್ಲ ಮಾಡ್ಬೇಕಾದ್ರೆ ದಯವಿಟ್ಟು NOC ಎಲ್ಲ ತಗೊಂಡಿದ್ದೀರ ಅಂತ 10 ಸರಿ ಕೇಳಿದ್ದಕ್ಕೆ ಎಸ್ ಯು ಕ್ಯಾನ್ ಈಸಿಲಿ ಗೋ ಅಹೆಡ್ ಅಂತ ಹೇಳಿದ್ದಾರೆ. ತುಂಬಾ ಪ್ರೀತಿಯಿಂದ ವೇಲು ನಮ್ಗೆ ಕೊಟ್ಟಿದ್ದಾರೆ ಬಳಸ್ಕೊಳ್ಳೋದಕ್ಕೆ. ಯಾವುದೇ ತರದ್ದು ಹಣಕಾಸಿನ ವ್ಯವಹಾರ ಇಲ್ಲದೆ ಔಟ್ ಆಫ್ ಲವ್ ನಮ್ಮ ಮೇಲೆ ಪ್ರೀತಿಗೆ ಕೇಳೋದಲ್ಲ, ಕ್ಲೀನ್ ಆಗಿ ಹೋಗಿ ಬಳಸ್ಕೊಂಡ್ಬಿಟ್ಟಿದ್ರೆ ತೊಂದರೆ ಆಗ್ತಿತ್ತು. ಬಳಸಕ್ಕಿಂತ ಮುಂಚೆ ಅವ್ರಿಗಾಗಿತ್ತು ಆಲ್ರೆಡಿ ಅನ್ಸುತ್ತೆ. ಅದಾಗೋದಕ್ಕಿಂತ ಮುಂಚೆ 100% ಕೊಡೋರು, ಡೆಫಿನೆಟ್ ಆಗಿ ಕೊಡೋರು. ಅವ್ರಿಗೆ ತುಂಬಾ ಪ್ರೀತಿ ಇದೆ. ಅಲ್ಲ ಮೊದಲೇ ಕೇಳಿದ್ರು ಅದನ್ನು ಕೊಟ್ಟರು ಗೊತ್ತು. ಅವ್ರು ಗೊತ್ತು ಸಿನಿಮಾದ ಏಳು ಬೀಳುಗಳು. ಅವರು ಸುಮಾರು ವರ್ಷಗಳಿಂದ ಇಲ್ಲಿದ್ದಾರೆ. ವೇದನೇನು ಸಿನಿಮಾ ಬಂದೇ ಹೊಸದಲ್ಲ, ಅವ್ರು ಬಂದಿರೋದು ಚಾಮರಾಜಪೇಟೆ ಇರ್ತಾರೆ. ಹಾಗಾಗಿ ಪ್ರೀತಿ ಇದೆ ಅವ್ರಿಗೆ. ಹಾಗೆ ಇದನ್ನ ನಮ್ಮ ಗಾಯಕಿ, ಕನ್ನಡದ ಗಾಯಕಿ, ಹೆಸರಾಂತ ಗಾಯಕಿ ನಂದಿತಾ ಅವರು ಇದನ್ನ ಹಾಡಿದ್ದಾರೆ. ಬಹಳ ಸೊಗಸಾಗಿ ಹಾಡಿದ್ದಾರೆ. ನೀವು ಕೇಳಿರೋದು ಇಲ್ಲ, ಇದರಲ್ಲಿ ನಂದಿತಾ ಅವರು ಹಾಡಿದ್ದಾರೆ. ಹಣ ಈ ಹಾಡನ್ನ ಸಂಪೂರ್ಣವಾಗಿ ಕಥೆಯ ಲಯಕ್ಕೆ ತಕ್ಕ ಹಾಗೆ ಆ ಲಯವನ್ನು ಚೇಂಜ್ ಮಾಡಿ, ಸೊ ಆರ್ಕೆಸ್ಟ್ರಾ ಇಂದ ಹಿಡಿದು ಗಾಯನದಿಂದ ಹಿಡಿದು ಲಿರಿಕ್ಸ್ ಮಾತ್ರ, ಟ್ಯೂನ್ ಮಾತ್ರ ಇಟ್ಕೊಂಡು ಮಾಡಿದ್ದಾರೆ. ಶ್ರೀಧರ್ ರೀಪ್ರೋಗ್ರಾಮಿಂಗ್ ಮಾಡಿದ್ರು, ನಂದಿತಾ ಅವರು ಹಾಡಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು. ಈಗ ಪ್ಲಾನ್ ಮಾಡಿದ್ದೀವಿ. ಸೊ ಎಲ್ಲರೂ ಕೇಳಿದ್ರು ಕಿಟಪ್ಪ ಮಾತಾಡಿಲ್ಲ ನಾವು. ಹಾ ಅಲ್ಲ ಒಂದು ನಿಮಿಷ, ಶ್ರೀಧರ್ ಸಂಭ್ರಮ್ ಅವ್ರಿಗೆ ಲಾಸ್ಟ್ ಟೈಮ್ ಮಾತಾಡ್ಬೇಕಾರೆ ನಾಗಶೇಖರ್ ಶ್ರೇಯಾ ಘೋಷಾಲ್ ಕನ್ನಡ ಹಾಡುಗಳನ್ನ ಹಾಡ್ತಾ ಇಲ್ಲ ಅಂತ ಏನೋ ಹೇಳಿದ್ರು. ಏನಾಗಿದೆ, ಏನ್ ಪ್ರಾಬ್ಲಮ್ಮು, ಅಥವಾ ಯಾವ್ದಾದ್ರು ಒಂದು ಪಿಕ್ಚರ್ಗೆ ಅಂತನಾ ಅಥವಾ ಹಾಡೋದೇ ನಿಲ್ಸಿದಾರ ಅಂತ? ಇಲ್ಲ, ಇವಾಗ ಈ ಒಂದು ವಿಚಾರ ಬಂದಿದೆ ಅನ್ನೋ ಇದಕ್ಕೆ ಸಂದರ್ಭ ಸರಿಯಾಗಿದೆ. ನಾಗಣ್ಣ ಅವರು ಒಂದ್ಸತಿ ಪ್ರಸ್ತಾಪ ಮಾಡಿರೋದು ತುಂಬಾ ವೈರಲ್ ಆಗಿದೆ ಈ ವಿಚಾರ. ಶ್ರೇಯಾ ಘೋಷಾಲ್ ಅನ್ನೋ ಒಬ್ಬ ಗಾಯಕಿ, ಹೆಸರಾಂತ ಗಾಯಕಿ, ಸಾಕಷ್ಟು ಕನ್ನಡದ ಹಾಡುಗಳನ್ನ ಪೆಂಡಿಂಗ್ ಅಲ್ಲಿ ಇದ್ರು, ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ರು. ಅಂದ್ರೆ ತಿರಸ್ಕಾರ ಮಾಡಿದಾರಂತನೂ ಹೇಳ್ತಾ ಇಲ್ಲ ಅವರು, ಹಾಡೋದಿಲ್ಲ ಅಂತಾನು ಹೇಳಿರ್ಲಿಲ್ಲ. ಬಹುಶಃ 1 ವರ್ಷ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ರೆ ಅದು ಇನ್ನೇನಂತ ಅನ್ಕೊಳ್ಬೋದು ನಾವು.
ಸಂಗೀತ ನಿರ್ದೇಶಕರಾಗಿ ನಮಗೆ ಸ್ವಲ್ಪ ಅನಿಸ್ತು ಅಂದ್ರೆ ಸ್ವಲ್ಪನೂ ಮಾತದು ಇದು ಬಟ್ ಸ್ವಲ್ಪ ಬೇಸರನೇ ಆಗಿದೆ ಆಕ್ಚುಲಿ. ಅದನ್ನ ಅವರು ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ತಿಲ್ಲ. ಬದಲಾಗಿ ಯಾವ ಸಂಗೀತ ನಿರ್ದೇಶಕರಿಗೂ ಅವರು ಹಾಡುಗಳನ್ನ ಹಾಡ್ತಿಲ್ಲ. ವಿಚಾರ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಯಾಕೆ ಇಷ್ಟು ಮಾತು ಬರ್ತಿದೆ ಅಂದ್ರೆ ಅವರು ಸಾಕಷ್ಟು ಕನ್ನಡದ ಹಾಡುಗಳನ್ನ ಹಾಡಿ ಪ್ರಚಲಿತರಾಗಿ ಬಹಳ ಪಾಪ್ಯುಲಾರಿಟಿನೂ ಪಡ್ಕೊಂಡ್ರು ಸೌತ್ ಇಂಡಿಯಾದಲ್ಲಿ. ಇದ್ರ ನಂತರ ಅವರು ತೆಲುಗು ಹಾಡಿದ್ದಾರೆ ಮತ್ತೆ ತಮಿಳು ಹಾಡಿದ್ದಾರೆ. ಮಲಯಾಳಂ ಅಲ್ಲಿ ಇವಾಗ ಬಹಳ ಸಿನಿಮಾಗಳಿಗೆ ಹಾಡ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಮಲಯಾಳಂ ಸಿನಿಮಾಗೆ ಬಹಳ ಪ್ರೀತಿಯಿಂದ ಅವರು ಒಪ್ಕೊಂಡು ಹಾಡ್ತಿದ್ದಾರೆ. ಕನ್ನಡದ ಸಿನಿಮಾಕ್ಕೆ ಯಾಕೆ? ಯಾಕಂದ್ರೆ ಲಾಸ್ಟ್ ವೀಕ್ ಕನ್ನಡದ ಇನ್ನೊಂದು ಸಿನಿಮಾಗೆ ಅವ್ರು ಹಾಡಿದ್ದಾರೆ ಅಂತ ಒಂದು ಸುದ್ದಿ ಬಂದಿತ್ತು. ಆಯ್ತಾ, ಅದು ಯಾವಾಗ ಹಾಡಿದ್ದು ಗೊತ್ತಿಲ್ಲ, ಬಟ್ ಹಾಡಿದ್ದಾರೆ ಅಂತ ಒಂದು ಸುದ್ದಿ ಬಂದಿತ್ತು. ಸೊ ಅದೇನು ಎಲ್ಲ ಓವರ್ ಆಲ್ ಕನ್ನಡಗೆ ಹಾಡೋ ಅವಶ್ಯಕತೆ ಇಲ್ಲ. ಈಗ ಸಂಗೀತ ಅದು ಫೇಸ್ಬುಕ್ ಅಲ್ಲಿ ಯಾರೋ ಹಾಕಿದ್ರು ಎಷ್ಟು ಚಂದ ಹಾಡಿದೆ ಹುಡುಗಿ ಅಂದ್ರೆ. ಹೌದು ಹೌದು. ಇಲ್ಲ 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 ಒಂದು ವಿಚಾರ, ತಂಡ ನನ್ನ ನಿರ್ದೇಶಕರು, ನಮ್ಮ ದೂರ ಸಾಹೇಬರು ಮತ್ತೆ ನಿರ್ಮಾಪಕರು ನೋಡಿ ಒಂದು ಮಾತು ಬೇರೆ ಆಡಿಲ್ಲ. ಶ್ರೀಧರ್ ಯಾಕೆ ಶ್ರೇಯಾ ಘೋಷಲ್ನ ತಂದಿಲ್ಲ, ನೀವು ಯಾಕೆ ಕರ್ಕೊಂಡು ಬಂದಿಲ್ಲ? ಇದು ಒತ್ತಡ ಸಂಗೀತ ನಿರ್ದೇಶಕರ ಮೇಲೆ ನಿರ್ಮಾಪಕರ ಕಡೆಯಿಂದನೂ ಬರುತ್ತೆ, ನಿರ್ದೇಶಕರ ಕಡೆಯಿಂದನೂ ಬರುತ್ತೆ. ಇದಕ್ಕೆ ನನಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂತ ತಂಡ. ಇದೇ ವಾಯ್ಸ್ ಚೆನ್ನಾಗಿದೆ, ಇನ್ನೊಂದ್ಸರಿ ಫೈನಲ್ ಆಗಿ ಹಾಡಿಸಿ ಇದನ್ನ ಫೈನಲ್ ಮಾಡಿ ಅಂತ ಹೇಳಿದ್ರು. ನಿಜಕ್ಕೂ ಆ ಗಾಯಕಿ ಚೆನ್ನಾಗಿ ಹಾಡಿದ್ರೆ ಇವ್ರಿಗೆ ಬಹಳ ಥ್ಯಾಂಕ್ಫುಲ್ ಆಗಿರ್ಬೇಕು. ಬರೀ ನನಗಷ್ಟೇ ಅಲ್ಲ, ಕಿಟ್ಟಪ್ಪ ಅವ್ರಿಗೆ, ನಿರ್ದೇಶಕರಿಗೆ, ಪ್ರೊಡ್ಯೂಸರ್ ಅವ್ರಿಗೆ, 3 ಜನರು ಇದಕ್ಕೆ ತುಂಬಾ ಕಾರಣಕರ್ತರು. ನಾನು ಒಂದು ಸಂದರ್ಭದಲ್ಲಿ ಪ್ರೆಷರೈಸ್ ಮಾಡಿದ ಹೌದು ಶ್ರೇಯಾ ಘೋಷಲ್ ಬೇಕು ಅಂತ. ಯಾಕೆಂದ್ರೆ ಎಕನಾಮಿಕಲ್ ಟರ್ಮ್ಸ್ ಅಲ್ಲಿ ನಾವು ಆಡಿಯೋ ಮಾಡ್ಬೇಕಾದ್ರೆ ಅಗ್ರಿಮೆಂಟ್ ಮಾಡಿರ್ತೀವಿ. ಯಾವ ಹಾಡನ್ನ ಯಾರು ಬರೀತಾರೆ, ಯಾವ ಹಾಡಿನ ಹೆಸರೇನು, ಯಾವ ಹಾಡಿಗೆ ಯಾರು ಧ್ವನಿ ಆಗ್ತಾರೆ ಅಂತ ಎಲ್ಲ ನಾವು ಅಗ್ರಿಮೆಂಟ್ ಮಾಡಿ ನಾವು ಸೈನ್ ಮಾಡಿರ್ತೀವಿ. ಸೊ ಹಾಗಾಗಿ ಒಂದು ಪರ್ಟಿಕ್ಯುಲರ್ ಹಾಡನ್ನ ಶ್ರೇಯಾ ಘೋಷಲ್ ಅವರು ಹಾಡ್ತಾರೆ ಅಂತ ನಾನು ಅದರಲ್ಲಿ ಸೈನ್ ಹಾಕಿ ಬಂದಿದ್ದೆ. ಸೊ ಆ ಒಂದು ಕಾರಣಕ್ಕೆ ಶ್ರೇಯಾ ಘೋಷಲ್ ಅವ್ರು ಬೇಕೇ ಬೇಕು ಅಂದಾಗ ನೀವು ಪ್ರಯತ್ನ ಮಾಡಿ, ನನ್ನ ಪ್ರಯತ್ನ ಮುಗಿದಿದೆ ಅಂತ ಅವ್ರು ಹೇಳಿದ್ಮೇಲೆ ನಾನು ಪ್ರಯತ್ನ ಮಾಡಿದ್ದು ಹೌದು. ಕಾಂಟ್ರವರ್ಸಿ ಮಾಡೋ ಉದ್ದೇಶ ಅಲ್ಲ, ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಸರ್. ಈಗ ನಾಗರಾಜ್ ಸರ್ ನೀವು ಸಿಗ್ತೀರಾ, ನಾನೇನೋ ಹೇಳ್ತೀನಿ, ನೀವು ಹೇಳ್ತೀರ ನಾಗರಾಜ್ ಸರ್ ಈಗ ಅಂದ್ರು ಅನ್ಬೋದು. ನಿಮ್ ಪಕ್ಕದ ಮನೆಯವ್ರು ಸಿಗ್ತಾರೆ, ನಾಗರಾಜ್ ಸರ್ ಈಗ ಅಂದ್ರು ಅಂತಾರೆ, ಅವ್ರಂದ್ರು ಅಂತ ಹೇಳ ಸರ್ ನಾನು. ಗೊತ್ತಾಯ್ತು ಸರ್. ಸೊ ಹೀಗಾಗಿ 2 ಹಾಡುಗಳನ್ನ ಕಳಿಸ್ದೆ. ತಮಿಳಿನ ಒಂದು ಫೀಮೇಲ್ ಶೋರು, ಕನ್ನಡದ ಒಂದು ಫೀಮೇಲ್ ಶೋರು ನಮ್ಮ ಸಂಜೀವ ಚಿಕಿತ್ಸದು. 2 ಕಳಿಸಿದಾಗ ಒಂದು ಸಾಂಗ್ ಅನ್ನ ಶ್ರೇಯಾ ಘೋಷಲ್ ಅವರು ರಿಜೆಕ್ಟ್ ಮಾಡಿದ್ರು. ದಟ್ ವಾಸ್ ಮೈ ಡಬಲ್ ಫಿಲ್ಮ್ ಸಾಂಗ್. ಸೊ ಕನ್ನಡ ಸಾಂಗ್ ಅನ್ನ ಕೇಳಿ ತುಂಬಾ ಖುಷಿಯಾಗಿದ್ರೆ ಆ ಹಾಡನ್ನ ಹಾಡ್ತಾರೆ ಎಂದಾಗ ನನಗೆ ತುಂಬಾ ಖುಷಿಯಾಗಿತ್ತು. ಯಾವ ಹಾಡುಗಳನ್ನು ಆಡಿರೋ ಶ್ರೇಯಾ ಘೋಷಲ್ ಅವರು ಈ ಹಾಡನ್ನ ಒಪ್ಕೊಂಡು ಹಾಡ್ತಾರೆ ಎಂದಾಗ. ಬಟ್ ಅದಾದ್ಮೇಲೆ ಎಷ್ಟು ತಿಂಗಳ ಕಾಯಲ್ಲಿ, 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳಕ್ಕಾದ್ಮೇಲೆ ಅವ್ರ ಜೊತೆಗೆ ನಾವಿಬ್ರು ತರಿಸ್ಕೊಂಡಿದ್ದ ನಮ್ಮ ರೆಕಾರ್ಡಿಂಗ್ ಟೈಮ್ ಫೋಟೋಸ್ ಎಲ್ಲ ಕಳಿಸ್ದೆ. ನಾಗಶೇಖರ್ ಸಿನಿಮಾದಲ್ಲಿ ಎಷ್ಟು ಫಿಲ್ಮ್ ಫೇರ್ ಅವಾರ್ಡ್ ಬಂದಿದೆ ಅವರಿಗೆ, ಗಗನವೇ ಬಾಗಿ ಇರೋದು ಎಷ್ಟು ಪಾಪ್ಯುಲರ್ ಆಗಿದೆ, ಅದಕ್ಕೆಷ್ಟು ಅವಾರ್ಡ್ಗಳು ಬಂದಿದೆ, ಮೊದಲ ಮಳೆಯಂತೆ ಹಾಡು ಎಷ್ಟು ಪಾಪ್ಯುಲರ್ ಆಗಿದೆ. ಅದೇ ಸಿನಿಮಾದಲ್ಲಿ ಪ್ರೇಮದ ಪೂಜಾರಿ ಅಂತ ಒಂದು ಸಾಂಗ್ ಹಾಡಿಸಿದ್ವಿ. ಅದೆಲ್ಲವನ್ನು ಕಳಿಸಿ ಕೊನೆಗೆ ತೆಲುಗು ಸಿನಿಮಾ ಗುರುತುಂದ ಸೀತಾಕಾಲದಲ್ಲಿ ಕೂಡ ಒಂದು ಸಾಂಗ್ ಹಾಡಿದ್ರು, ಟೈಟಲ್ ಸಾಂಗ್. ಅದನ್ನು ಕಳಿಸಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ನಮಗೆ ಇಷ್ಟು ಸಿನಿಮಾದಲ್ಲಿ ಹಾಡಿದ್ದಾರೆ, ನಾವು ಕಂಪೋಸ್ ಮಾಡ್ಬೇಕಾದ್ರೆ ಶ್ರೇಯಾ ಘೋಷಲ್ ಅವರು ಹಾಡ್ತಾರೆ ಅನ್ನೋದನ್ನ ಇಟ್ಕೊಂಡು ನಾವು ಕಂಪೋಸ್ ಮಾಡಿರ್ತೀವಿ ಒಂದು ಮೆಲಡಿನ, ದಯವಿಟ್ಟು ಅವಕಾಶ ಮಾಡ್ಕೊಡಿ ಅಂತ ಕೇಳಿದಾಗ ಮ್ಯಾನೇಜರ್ ಪ್ರಜೆ ಹೇಳಿದ್ರು, ಆ ಸಾರ್ನ ಕೇட்டு பார்த்த சார் என்னம்மா அந்த பொண்ணு அந்த கன்னடா சாங்ஸ்க்கு இன்ட்ரெஸ்ட் கொடுக்க மாட்டேங்குது சார். ஆமாம் சார், ಬಿಡುತ್ತೆ ಸರ್. ಸೊ ಅವಾಗ ಟ್ರ್ಯಾಕ್ ಆಗಿದ್ದ ಸಂಗೀತ ಅವರು ನಮಗೆ ಶ್ರೇಯಾ ಘೋಷ್ ನಿರ್ಮಾಪಕರು ಟ್ರ್ಯಾಕ್ ಆದಾಗಲೇ ಹೇಳಿದ್ರು ನನಗೆ, ಈ ಹುಡುಗಿ ವಾಯ್ಸ್ ಚೆನ್ನಾಗಿದೆ, ನೀವು ಯಾಕೆ ಶ್ರೇಯಾ ಘೋಷಲ್ ಇರ್ತಾರಪ್ಪ, ನಂಗೆ ಅರ್ಥ ಆಗಲ್ಲ. ಅದು ಅದೇನೋ ನಮ್ದಿದೆ ಬಿಡಿ, ನಾವು ಅರ್ಥ ಮಾಡಿಸ್ತೀವಿ. ಬಟ್ ನಾನು ಬದುಕೋದು ಸಮಾಧಾನ ಮಾಡಿದೆ. ಕೊನೆಗೆ ಶ್ರೇಯಾ ಘೋಷಲ್ ಅವರು ಈಗ ಆಗ್ತಿದ್ದಾಗ ಯಾರು ಬೇಡ ಬ್ರದರ್, ದಯವಿಟ್ಟು ಈ ಹುಡುಗಿ ವಾಯ್ಸ್ ರಿಟೈನ್ ಮಾಡಿ. ಸೊ ಹಿಸ್ ಜಡ್ಜ್ಮೆಂಟ್ ಹ್ಯಾಸ್ ವರ್ಕ್ಡ್ ಅಂಡ್ ಶ್ರೀಧರ್ ಅವರ ಸೆಲೆಕ್ಷನ್ ಇಸ್ ವರ್ಕ್ಡ್. ಕನ್ನಡಕ್ಕೆ ಮತ್ತೊಬ್ಬ ಅದ್ಭುತವಾದ ಗಾಯಕಿಯನ್ನ ಅವರು ತಂದುಕೊಟ್ಟಿದ್ದಾರೆ.
ಸೊ ಅವರಿಗೆ ನಾವೆಲ್ಲರೂ ಇಡೀ ಕನ್ನಡದ ನಿರ್ದೇಶಕರ ಋಣಿಯಾಗಿದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ಲ ಓಕೆ, ಒಟ್ಟು ಅಗ್ರಿಮೆಂಟ್ ಏನಾಯ್ತು? ಮುಂಚೆನೆ ಹಾಡು ಇವರೇ ಆಡಬೇಕು ಅಂತೇಳಿ ಆಡಿಯೋ ಕಂಪ್ನಿ ಏನು ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಶಾಲೆ ಅವ್ರಿಗೆ ಪ್ರಧಾನಿ ಬನ್ನಿ ಪೊಲೀಸರು ದುಡ್ಡು ಕೇಸ್ಗೆ ಹೋಗೋದಷ್ಟೇ, ಅದರಲ್ಲೇ ಏನಾಗ್ತದೆ ಅಷ್ಟೇ. ಅವೆಲ್ಲ ಅಡ್ಜಸ್ಟ್ ಓವರ್ ಟೀ ಓವರ್ ಕಾಫಿ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಿತ್ರರಿಗೆ, ವಿಶೇಷವಾಗಿ ನಮ್ಮ ನಾಗೇಂದ್ರ ಸರ್, ನಮ್ಮ ಡಿಸ್ಟ್ರಿಬ್ಯೂಟರ್ ಗೋಕುಲನ ವೇಟೆನ್ಸ್ ಮಾಟ ಬಂದಿದ್ದಾರೆ ನೋಡಿ, ನಮ್ಮ ಪವನ್ ಅವರು, ಶ್ರೀಧರ್ ಅವರು, ನಮ್ಮ ಕಿಟ್ಟಪ್ಪ, ನಮ್ಮ ಡೈರೆಕ್ಟರ್, ಮತ್ತೆ ನನ್ನ ಸ್ನೇಹಿತರು ಪ್ರದೀಪ್, ಇಂದು ಮತ್ತೆ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ತಮ್ಮೆಲ್ಲ ನಿನ್ನೆಲ್ಲ ಮೊನ್ನೆ ಪ್ರೆಸ್ ಮೀಟ್ ಮಾತಾಡಿದ್ದೀವಿ. ಏನು ಸಿನಿಮಾ 10ನೇ ತಾರೀಕು ಬರಬೇಕಾಗಿದ್ದು, ಏನಕ್ಕೆ ಪೋಸ್ಟ್ ಪೋನ್ ಆಯ್ತು ರೀಸನ್ ಕೊಟ್ಟಿದ್ದೀವಿ. ಮತ್ತೆ ಅದೇ ವಿಚಾರ ರಿಪೀಟ್ ಮಾಡಲ್ಲ. ತಾವೆಲ್ಲ ನೋಡಿದ್ದೀರಾ, ಚೆನ್ನಾಗಿ ಪ್ರಸಾರ ಮಾಡ್ತಾ ಇದ್ದೀರಾ, ಜನರು ರೀಚ್ ಆಗಂಗೆ ಮಾಡಿ. ಆ್ಯಕ್ಚುಲಿ ಅದ್ಭುತವಾದ ಸಿನಿಮಾ, ತಮಗೆ ಗೊತ್ತು, ತುಂಬ ಚೆನ್ನಾಗಿದೆ. ಎಲ್ಲ ಜನರು ರೀಚ್ ಆಗಿ ಮಾಡಿ ಅಂತ ಕೇಳ್ಕೊತಾರೆ. ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಒಂದು ಟ್ರೈಲರ್ ಲಾಂಚ್ ಮಾಡಿಕೊಡ್ಬೇಕು ಅಂತ ಡೈರೆಕ್ಟರ್ ಕೇಳಿದಾಗ ಪ್ರೀತಿಯಿಂದ ಬಂದು ಮಾಡ್ಕೊಡ್ತೀವಿ ಅಂತಂದ್ರು. ಕವಿಗಳ ಬಂದ ಹಾಗೆಲ್ಲ ತುಂಬಾ ಮುಕ್ತವಾಗಿ ಯಾವುದೇ ಮತ್ಸರ ಇದೆ, ತುಂಬಾ ಖುಷಿಯಾಗಿ ಹೋಗೋದು. ಥ್ಯಾಂಕ್ ಯು ಡೈರೆಕ್ಟರ್, ಥ್ಯಾಂಕ್ ಯು ವೆರಿ ಮಚ್. ನೀವು ಸರಸ್ವತಿ ಪುತ್ರರು, ಗೋಪಾಲ್ ಸರ್, ಪವನ್, ನಮ್ಮ ಶ್ರೀಧರ್ ಸಂಭ್ರಮ್, ಚಂದ್ರಕುಮಾರ್ ಅವರು, ಡೈರೆಕ್ಟರ್ ನಾಗಶೇಖರ್ ಎಲ್ಲರೂ ಮಾತಾಡೋರು ಅಭಿಪ್ರಾಯಗಳನ್ನ ಹೇಳಿದ್ದಾರೆ. 17ಕ್ಕೆ ಸಿನಿಮಾ ಬಿಡುಗಡೆ ಆಗ್ತದೆ. ಹಾಡುಗಳು ನೋಡಿದ್ದೀರಾ. ಈಗೊಂದು ಟ್ರೈಲರ್ ನಾಗೇಂದ್ರ ಸರ್ ಲಾಂಚ್ ಮಾಡ್ತಾರೆ. ಒಂದೇ ನಿಮಿಷದೊಂದು ಟ್ರೈಲರ್ ಕಟ್ ಮಾಡಿದ್ದೀವಿ. ಇದು ಬಹುಶಃ ನಮ್ಮ ಈ ಸಿನಿಮಾ ಕುರಿತಂತೆ ಪತ್ರಿಕಾಗೋಷ್ಠಿ ಬಿಫೋರ್ ರಿಲೀಸ್ ಲಾಸ್ಟ್ ಅನ್ಸುತ್ತೆ. ನೆಕ್ಸ್ಟ್ ಸಕ್ಸಸ್ ಮೀಟ್ ಮಾಡೋಣ. ಸೊ ಅದಕ್ಕೆ ಮುಂಚೆ ಇಲ್ಲಿ ಎಲ್ಲರೂ ಮಾತಾಡ್ಬಿಟ್ಟಿದ್ದೀವಿ, ಪವನ್ ಅವರೊಬ್ರು ಮಾತಾಡಿಲ್ಲ. ಸೊ ಹಾಗಾಗಿ ಅವರು ಆಮೇಲೆ ವಿಶೇಷವಾದ ಸೂಚನೆ, ನಿರ್ಮಾಪಕ ವಿಜಯ್ ಕುಮಾರ್ ಅವ್ರ ಮಗ ಪವನ್, ವಿಜಯ್ ಅವ್ರ ಮಗ. ಎಲ್ರಿಗೂ ನಮಸ್ತೆ. ನಮ್ಮ ಇಡೀ ಚಿತ್ರತಂಡಕ್ಕೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ನನಗೆ ಜಾಸ್ತಿ ಇದೆ. ಒಳ್ಳೇದಾಗಿ ಡಾಕ್ಟರ್ ಕೆಳಗಡೆ ಹೋಗಿ ಟ್ರೈಲರ್ ಸರ್ ಒಂದು ಗ್ರೂಪ್ ಫೋಟೋ ಹಂಗೆ